ನಮಸ್ಕಾರ ವೀಕ್ಷಕರೇ, IPL 2024ರ ಸೀಸನ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಕಳೆದ 16 ವರ್ಷಗಳಿಂದ ಟ್ರೋಫಿ ಗೆಲ್ಲದ RCB ತಂಡ ಈ ಬಾರಿಯಾದರೂ ಕಪ್ ಗೆದ್ದು ಇತಿಹಾಸ ನಿರ್ಮಿಸಲು ಯಶಸ್ವಿಯಾಗುತ್ತಾ ಎಂಬ ಚಿಂತೆ ಅಭಿಮಾನಿಗಳಲ್ಲಿ ಕಾಡುತ್ತಿದೆ. ಈಗಾಗಲೇ ಈ ಬಾರಿಯ ಆಕ್ಷನ್ನಿಂದ RCB ತಂಡ 6 ಹೊಸ ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಂಡಿದೆ. ಮತ್ತೆ ಇದರ ಹೊರತಾಗಿ RCB ತಂಡ ಕ್ಯಾಮ್ರನ್ ಗ್ರೀನ್ ಮತ್ತೆ ಮಯಾಂಕ್ ದಾಗರ್ ಅವರನ್ನು ಟ್ರೇಡ್ ಮಾಡುವ ಮುಖಾಂತರ ತಂಡಕ್ಕೆ ಸೇರಿಸಿಕೊಂಡಿದೆ. ಆದರೆ ಈ ಬಾರಿಯ ಹೊಸ ತಂಡಕ್ಕೆ ಕಪ್ ಗೆಲ್ಲುವ ತಾಕತ್ತು ಇದೆಯಾ? ಮತ್ತೆ ಈ ಬಾರಿ RCB ತಂಡಕ್ಕೆ ಎಕ್ಸ್ ಫ್ಯಾಕ್ಟರ್ ಯಾರು ಆಗಬಲ್ಲರು? ಇದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಲು ಮರೆಯಬೇಡಿ. ವೀಕ್ಷಕರೇ, RCB ತಂಡ ಕ್ಯಾಮ್ರನ್ ಗ್ರೀನ್ ಅವರನ್ನು ಸುಮಾರು 17,50,00,000 ನೀಡಿ MI ತಂಡದಿಂದ ಟ್ರೇಡ್ ಮಾಡಿಕೊಂಡಿದೆ. ಸದ್ಯ ಕ್ಯಾಮ್ರನ್ ಗ್ರೀನ್ ಅವರು RCB ತಂಡಕ್ಕೆ ಎಕ್ಸ್ ಫ್ಯಾಕ್ಟರ್ ಪ್ಲೇಯರ್ ಕೂಡ ಆಗಿದ್ದಾರೆ. ಕೆಳ ಹಂತದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ತಾಕತ್ತನ್ನು ಹೊಂದಿರುವ ಕ್ಯಾಮ್ರನ್ ಗ್ರೀನ್ ಅವರು ಬೌಲಿಂಗ್ ನಲ್ಲಿಯೂ ಕೂಡ ಕರಾಮತ್ತು ತೋರುವ ತಾಕತ್ತನ್ನು ಹೊಂದಿದ್ದಾರೆ. ಆದ್ದರಿಂದ RCB ಈ ಬಾರಿ ಗೆಲ್ಲಬೇಕೆಂದರೆ ಕ್ಯಾಮ್ರನ್ ಗ್ರೀನ್ ಅವರ ಪ್ರದರ್ಶನ RCB ತಂಡಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಇರುವಾಗಲೂ ಕೂಡ ಕ್ಯಾಮ್ರನ್ ಗ್ರೀನ್ ಅವರು ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಮತ್ತೆ AB ಡಿವಿಲಿಯರ್ಸ್ ನಂತರ RCB ತಂಡಕ್ಕೆ ಫಿನಿಶರ್ ಕೊರತೆ ದೊಡ್ಡ ಪ್ರಮಾಣದಲ್ಲಿ ಕಾಡುತ್ತಿತ್ತು. ಆದರೆ ಸದ್ಯ ಕ್ಯಾಮ್ರನ್ ಗ್ರೀನ್ ಅವರು RCB ತಂಡಕ್ಕೆ ಬಂದಿರುವುದರಿಂದ ಕಳೆದ ಕೆಲ ವರ್ಷಗಳಿಂದ ಸ್ವಲ್ಪ ಅಂತರದಲ್ಲಿ ಸೋಲುತ್ತಿದ್ದ ಕೆಲ ಪಂದ್ಯಗಳನ್ನು ಕ್ಯಾಮ್ರನ್ ಗ್ರೀನ್ ಅವರು RCB ತಂಡಕ್ಕೆ ಗೆಲ್ಲಿಸಿಕೊಡುವ ತಾಕತ್ತನ್ನು ಹೊಂದಿದ್ದಾರೆ. ಮತ್ತೆ ಬೌಲಿಂಗ್ ನಲ್ಲಿಯೂ ಕೂಡ ಈ ಬಾರಿ ಲೋಕಿ ಫರ್ಗ್ಯೂಸನ್ ಅವರಂತಹ ಘಾತಕ ವೇಗದ ಬೌಲರ್ RCB ತಂಡಕ್ಕೆ ಬಂದಿದ್ದಾರೆ. ಇದು RCB ತಂಡಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳಬಹುದಾಗಿದೆ. ಚಿನ್ನಸ್ವಾಮಿಯ ಕ್ರೀಡಾಂಗಣದಲ್ಲಿ ಲೋಕಿ ಫರ್ಗ್ಯೂಸನ್ ಅವರು RCB ತಂಡಕ್ಕೆ ದೊಡ್ಡ ಎಕ್ಸ್ಪೆಕ್ಟರ್ ಆಗಬಲ್ಲರು. ಇಂಥ ಬೌಲರ್ ನ ಅವಶ್ಯಕತೆ RCB ತಂಡಕ್ಕೆ ತುಂಬಾ ಅವಶ್ಯಕತೆ ಇತ್ತು. ಆದ್ದರಿಂದ ಬೌಲಿಂಗ್ ನಲ್ಲಿಯೂ ಕೂಡ RCB ತಂಡ ಲೋಕಿ ಫರ್ಗ್ಯೂಸನ್ ಅವರ ಜೊತೆ ಕಣಕ್ಕಿಳಿದರೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆಗಳಿವೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಲೋಕಿ ಫರ್ಗ್ಯೂಸನ್ ಮತ್ತೆ ಕ್ಯಾಮ್ರನ್ ಗ್ರೀನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.